ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವ್ರಾ ಇಂಡಿಯಾ ಅಕಾಡೆಮಿ. ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೇವ್ರಾ ಇಂಡಿಯಾ. ನಾನು ಶುದ್ಧ ಭಾರತ್. ಆ, ಏನು ಇವತ್ತಿನ ಒಂದು ವಿಡಿಯೋ ಸೆಷನ್ನ ಪ್ರಮುಖ ವಿಚಾರ ಏನಂದ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ GK ಪೇಪರ್ಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಈ GK ಪೇಪರ್ ಅಲ್ಲಿ ನಮಗೆ ಇಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಗಳ ಸಂಖ್ಯೆ ಎಷ್ಟು? ಕೇವಲ 50. ಇವುಗಳ ಮಾರ್ಕ್ಸ್ಗಳ ಸಂಖ್ಯೆ ಎಷ್ಟು? 50 ಮಾರ್ಕ್ಸ್ಗಳು. ಹಾಗೆ ನಾವು ಈ ಪೇಪರ್ ಅಲ್ಲಿ 0.25 ಏನು ನೆಗೆಟಿವ್ ಅನ್ನ ನೋಡ್ತಾ ಇದೀವಿ ಇಲ್ಲಿ. ಸೊ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಏನು GK ಪೇಪರ್ ಎಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ಕೆಲವು ವಿಚಾರಗಳನ್ನ ಹಂಚ್ಕೊತಾ ಇದ್ದೀನಿ. GK ಪೇಪರ್ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ನೋಡೋಣ. ನಾವು GK ಪೇಪರ್ ಅಲ್ಲಿ 50 ಮಾರ್ಕ್ಸ್ ಗಳನ್ನ ಕಾಣೋದಾದ್ರೆ, ಅದೇ ಸಬ್ಜೆಕ್ಟ್ ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ನಾವು 250 ಮಾರ್ಕ್ಸ್ ಗಳನ್ನ ನೋಡ್ತಾ ಇದೀವಿ. ಟೋಟಲ್ ಆಗಿ ನಮ್ಗೆ ಇರ್ತಕ್ಕಂಥ ಮಾರ್ಕ್ಸ್ ಗಳ ಸಂಖ್ಯೆ ಎಷ್ಟು? 300. ಇನ್ನು ಎಲಿಜಿಬಲ್ ಕನ್ನಡ ಮತ್ತು ಇಂಗ್ಲಿಷ್ ಇರುತ್ತಿಲ್ಲಿ. ಇದನ್ನ 100 ಮಾರ್ಕ್ಸ್ ಗಳಲ್ಲಿ ನೀವು ಕೂಡ ಪಾಸ್ ಆಗ್ತೀರಾ, ಏನ್ ಸಮಸ್ಯೆ ಇರಲ್ಲ. ಬಟ್ ಇಲ್ಲಿ GK ಪೇಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ 50 ಮಾರ್ಕ್ಸ್ಗೆ ನಮಗೆ ಎಕ್ಸಾಮ್ ಅಲ್ಲಿ 2 ಅವರ್ ಇರುತ್ತಿಲ್ಲಿ. 2 ಗಂಟೆಗಳ ಕಾಲ ನಮಗೆ ಕಾಲಾವಧಿಯನ್ನು ಕೊಟ್ಟಿರ್ತಾರೆ. ತುಂಬಾ ಜಾಸ್ತಿ ಆಯ್ತಿದೆ ಆಕ್ಚುಲಿ 50 ಮಾರ್ಕ್ಸ್ಗೆ. ಬಟ್ ಈ ಅವಧಿಯಲ್ಲಿ ನೀವೇನಾದ್ರೂ 50 ಮಾರ್ಕ್ಸ್ಗಳಿಗೆ 35 ಮಾರ್ಕ್ಸ್ ತೆಗೆದ್ಬಿಟ್ರೆ, ಏನು 35 ಅಂಕಗಳನ್ನ ಪಡೆದುಕೊಂಡ್ಬಿಟ್ರೆ, ನಿಮ್ದ ಒಂದು ಸ್ಕೋರ್ 100% ಅಪಾಯಿಂಟ್ಮೆಂಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ನಿಮ್ಮ ಹೆಸರನ್ನು ನಾವು ಕಾಣಬಹುದು ಇಲ್ಲಿ. ಯಾಕಂದ್ರೆ ಈ 35 ಮಾರ್ಕ್ಸ್ ಅನ್ನು ತೆಗೆಯೋದು ಅಷ್ಟು ಸರಳದ ಕೆಲಸ ಅಲ್ಲ. ಯಾಕಂದ್ರೆ ನಾವು ಜಸ್ಟ್ ಏನಂದ್ರ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿರ್ತೀವಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇದು ನನಗೆ 50 ಮಾರ್ಕ್ಸ್ ತುಂಬಾ ನಾವು ಏನ್ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀವಿ ಅಲ್ಲಿ. ಕೆಲವು ಸ್ನೇಹಿತರು ನನಗೆ ನಿನ್ನೆ ಫೋನ್ ಮಾಡಿದ್ರು, ಮತ್ತೆ ಮೊನ್ನೆನೂ ಕೂಡ ಫೋನ್ ಮಾಡಿದ್ರು. ಸರ್, GK ಪೇಪರ್ ಲಾಸ್ಟ್ ಟೈಮ್ ನಾನು ಬರ್ದಾಗ ಏನಾಗುತ್ತೆ ಅಂದ್ರೆ ಸಬ್ಜೆಕ್ಟ್ ಜಾಸ್ತಿ ಫೋಕಸ್ ಮಾಡಿದೆ, ಬಟ್ ನನ್ನ GK ಪೇಪರ್ ಕಡಿಮೆ ಆಯ್ತು. ನಾನು ಏನಾದ್ರು GK ಪೇಪರ್ ಅಲ್ಲಿ ಏನಾದ್ರು ಅವ್ರು ಹೇಳಿದ್ರು ಕೇವಲ ನಾನು 18 ಮಾರ್ಕ್ಸ್ ತೆಗೆದಿರೋದು, ಇಲ್ಲಿ ಏನಾದ್ರು ನೀವು ನಾನು 30 ಒಂದು 35 ಏನಾದ್ರು ತೆಗೆದ್ಬಿಟ್ರೆ ಲಿಸ್ಟ್ ಅಲ್ಲಿ ಇರ್ತಿದೆ ಸರ್. ಯಾಕಂದ್ರೆ ಅವ್ರು ಲಾಸ್ಟ್ ಟೈಮ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕಾಮರ್ಸ್ ಅವರು ಮೇಡಮ್ ಅವರು ಕಾಮರ್ಸ್ ಇವರು ಲಾಸ್ಟ್ ಟೈಮ್ 1:2 ಅಲ್ಲಿ ವೆರಿಫಿಕೇಶನ್ ಹೋಗಿದ್ರು. ಬಟ್ ಅವ್ರು ಏನಾಯ್ತು ಅಂದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಬರ್ಲಿಲ್ಲ. ಅವ್ರು ಹೇಳಿದ್ರು ಸರ್, ನಾನು GK ಪೇಪರ್ ಏನಾದ್ರು ಜಾಸ್ತಿ ಒಂದು 18ಕ್ಕಿಂತ ಅಂದ್ರೆ 28 ಒಂದು 30 ತೆಗೆದ್ಬಿಟ್ಟಿದ್ರೆ ನಾನು ಆರಾಮಾಗಿ ಅಪಾಯಿಂಟ್ ಆಗ್ತಿದ್ದೆ. 2022 ಬ್ಯಾಚ್ ಅಲ್ಲಿ ಬರ್ದಿದ್ದೆ, ಬಟ್ ಆಗ್ಲಿಲ್ಲ. ಅದೇ ನನ್ಗೆ ಬೇಜಾರಾಯ್ತು ಅಂತಂದ್ರು. ಏನಂದ್ರೆ ಇಲ್ಲಿ ನೆಗ್ಲಿಜೆನ್ಸಿ ಏನಂದ್ರೆ ನಾವು 250 ಮಾರ್ಕ್ಸ್ ಅಲ್ಲಿ ನಾವ್ ಏನ್ ಅನ್ಕೊಂಡ್ ಬಿಟ್ಟಿರ್ತೀವಿ ಅಂದ್ರೆ 200 ಮಾರ್ಕ್ಸ್ ತೆಗೆದ್ಬಿಟ್ರೆ ಪಾಯಿಂಟ್ ಆಗ್ತೀವಿ ಅಂತ ಅನ್ಕೊಂಡಿರ್ತೀವಿ. ಬಟ್ ಆಗಲ್ಲ ಅದು. ಏನಕ್ಕಂದ್ರೆ ಆ ಪ್ರೆಸೆನ್ಸ್ ಆಫ್ ಮೈಂಡ್, ಆ ಪ್ರೆಷರ್ ಮತ್ತಿರ್ತಕ್ಕಂಥ ವಾಸ್ತವ ನೆಗೆಟಿವಿಟಿ, ನೆಕ್ಸ್ಟ್ ಏನಂದ್ರೆ ಆ ಎಕ್ಸಾಮ್ ಅಲ್ಲಿ ಇರ್ತಕ್ಕಂಥ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಕ್ಕಂಥ ನಮ್ಮ ಒಂದು ಮನಸ್ಥಿತಿ ಕೂಡ ಏನಾಗುತ್ತೆ ಅಂದ್ರೆ ಆ ಎಕ್ಸಾಮ್ ಅಲ್ಲಿ ನಮ್ಗೆ ಗೊತ್ತಿದ್ರು ಕೂಡ ಆನ್ಸರ್ ಬರಲ್ಲ. ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸಬ್ಜೆಕ್ಟ್ ಏನಾದ್ರು ಕೈ ಕೊಟ್ರೆ ಅಟ್ಲೀಸ್ಟ್ 50 ಮಾರ್ಕ್ಸ್ ಅಲ್ಲಿ ನಾವ್ ಏನಾದ್ರೂ 35 ಮಾರ್ಕ್ಸ್ ತೆಗೆದಿದ್ದೆ ನಿಜ ಆದ್ರೆ ಅಪಾಯಿಂಟ್ 100% ಅಪಾಯಿಂಟ್ ಆಗಿಬಿಡ್ತೀವಿ. ಯಾಕಂದ್ರೆ ನೀವು 250 ಮಾರ್ಕ್ಸ್ ಅಲ್ಲಿ ಆ ಎಷ್ಟು 125 ಕ್ವಶನ್, 250 ಮಾರ್ಕ್ಸ್ ಅಲ್ಲಿ ನೀವೇನಾದ್ರೂ ಒಂದು 150 ತೆಗೆದ್ಬಿಟ್ರೆ ಸಾಕು. 150 ತೆಗೆದ್ಬಿಟ್ರೆ ಸಾಕು. ಇದು 35 ಸೇರಿಸಿ 35 185 ಆಯ್ತು. ನೀವು 185 ತೆಗೆದ್ಬಿಟ್ರೆ ಲಿಸ್ಟ್ ಅಲ್ಲಿ ಇದ್ಬಿಡ್ತೀರಿ ಕಣ್ಮುಚ್ಚಿ. ನೀವು ಯಾವ್ದೇ ಕ್ಯಾಟಗರಿ ಇರಲಿ, ಯಾವ್ದೇ ಇರಲಿ ಕಣ್ಮುಚ್ಚಿ ಏನಾಗುತ್ತೆ ಅಂದ್ರೆ ನೀವು ಲಿಸ್ಟ್ ಯಾವ್ದೇ ಸಬ್ಜೆಕ್ಟ್ ಅವ್ರು ಇರ್ಲಿ ಏನ್ ಸಮಸ್ಯೆ ಇಲ್ಲ. ಬಟ್ 185 ತೆಗೆದಿದ್ರೆ ಲಿಸ್ಟ್ ಅಲ್ಲಿ ಇದ್ಬಿಡ್ತಾರೆ ನೀವು. ಬಟ್ ಸಮಸ್ಯೆ ಏನಾಗುತ್ತೆ ಅಂದ್ರೆ ನಾವು GK ಪೇಪರ್ ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಹಾಗಾಗಿ ಇರ್ತಕ್ಕಂಥ ವಾಸ್ತವ ಜಗತ್ತಿನಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಸಮವಾಗಿರ್ತಕ್ಕಂಥ ವಿಚಾರಗಳನ್ನ ಮತ್ತು ಸಮ ಪ್ರಮಾಣದಲ್ಲಿ ತಗೋಬೇಕನ್ನ ಎರಡು ಸಬ್ಜೆಕ್ಟ್ ಗಳನ್ನ. ಒಂದ್ ಸಬ್ಜೆಕ್ಟ್ ಹೆಚ್ಚಿನ ಆದ್ಯತೆ ಕೊಟ್ಟಿವಿ, GK ಕಡಿಮೆ ಕೊಟ್ಬಿಟ್ರೆ ಏನಾಗತ್ತೆ ಅಂದ್ರ ಇಂತಹ ಪರಿಸ್ಥಿತಿಗಳಿಗೆ ನಾವು ಉದಾಹರಣೆ ಆಗ್ಬೇಕಾಗತ್ತ. ಸೊ ಆತರ ಆಗ್ಬಾರ್ದಂತ ನಾನು ನಿಮ್ಮಲ್ಲಿ ಹೇಳೋದೇನಂದ್ರೆ, ಸೊ ನಾವ್ ಇವಾಗ ಅಟ್ ಪ್ರೆಸೆಂಟ್ ನಮ್ ಕ್ಲೇವ್ರಾ ಇಂಡಿಯಾ ಅಕಾಡೆಮಿಯಿಂದ ಒಂದು ಟೆಸ್ಟ್ ಸೀರೀಸ್ ಮತ್ತು GK ಮಾರ್ಗದರ್ಶಿ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. GK ಮಾರ್ಗದರ್ಶಿ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ GK ಮಾರ್ಗದರ್ಶಿ ಕೋರ್ಸ್ ಅಲ್ಲಿ ಏನಿರುತ್ತಾ ಏನಿರೋದಿಲ್ಲ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಇವಾಗಿನಿಂದ ನಾವು ಈ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ GK ಮಾರ್ಗದರ್ಶಿ ಕೋರ್ಸ್. ಏನಿದ್ರಲ್ಲಿ GK ಮಾರ್ಗದರ್ಶಿ ಕೋರ್ಸ್ ಅಂದ್ರೆ ನಮ್ಗೆ ಇರ್ತಕ್ಕಂಥ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು GK ಸಂಬಂಧಪಟ್ಟಂತ ಏನಿರುತ್ತಾ ಏನಿರಲ್ಲ, ಯಾವ ಸಬ್ಜೆಕ್ಟ್ ಹೆಂಗಿರುತ್ತೆ ಅನ್ನೋದು ಅಸಿಸ್ಟೆಂಟ್ ಪ್ರೊಫೆಸರ್ ಗೆ ಸಂಬಂಧಿಸಿದಂತ ಒಂದು ವಿಡಿಯೋ ಮಾಡಿದ್ದೀನಿ.
ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ನೀವು, ಯಾವ ಸಬ್ಜೆಕ್ಟ್ ಗಳಿಗೆ ಏನು ಆದ್ಯತೆ ಕೊಡಬೇಕು, ಹೆಂಗಿರ್ಬೇಕು, ಯಾವ ಸಬ್ಜೆಕ್ಟ್ ಎಲ್ಲಿಂದ ಓದ್ಬೇಕು, ಮತ್ತೆ ಯಾವ ಬುಕ್ಸ್ ಓದ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಚಿತ್ರಣವನ್ನ ಆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಈ ಜಿ ಕೆ ಮಾರ್ಗದರ್ಶಿಯಲ್ಲಿ ನಾವು ಕೋರ್ಸ್ ಅಲ್ಲಿ ಏನ್ ಕೊಡ್ತಾ ಇದೀವಿ ಅಂದ್ರೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಟೆಸ್ಟ್ ಸೀರೀಸ್ ಗಳನ್ನು ಕೊಡ್ತಾ ಇದೀವಿ. ಇಲ್ಲಿ ಟೆಸ್ಟ್ ಸೀರೀಸ್ ಗಳನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಜಿ ಕೆ ಮಾರ್ಗದರ್ಶಿಗೆ ಸಂಬಂಧಿಸಿದಂತೆ 20 ಟೆಸ್ಟ್ ಗಳನ್ನು ಕೊಡ್ತಾ ಇದೀವಿ ಈ ಒಂದು ಪ್ಯಾಕೇಜ್ ಅಲ್ಲಿ. ಅಂದ್ರೆ ಈ ಒಂದು ಪ್ಯಾಕೇಜ್ ಅಲ್ಲಿ ಇರ್ತಕ್ಕಂತ ಒಂದು ಟೆಸ್ಟ್ ಗಳಲ್ಲಿ ವಿಶೇಷವಾಗಿ ಈ 20 ಟೆಸ್ಟ್ ಗಳನ್ನ ನಾವು ಎರಡು ತರ ಡಿವೈಡ್ ಮಾಡ್ತೀವಿ. ಒಂದು 10 ಪೇಪರ್ ಗಳನ್ನ ಇರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಕೊಡ್ತೀವಿ. ಇನ್ನು 10 ಪೇಪರ್ ಗಳನ್ನ ಫುಲ್ ಲೆಂತ್ FLT ಕೊಡ್ತೀವಿ, ಫುಲ್ ಲೆಂತ್ ಟೆಸ್ಟ್ ಆಗಿ ಕೊಡ್ತೀವಿ. ಫುಲ್ ಲೆಂತ್ ಮೀನ್ಸ್ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಗಳಿಂದ ಕೂಡಿರ್ತಕ್ಕಂತ ಒಂದು ಟೆಸ್ಟ್. ಮತ್ತೆ ಸಬ್ಜೆಕ್ಟ್ ವೈಸ್ ಅಂದ್ರೆ ಹಿಸ್ಟ್ರಿಗೆ 100 ಕ್ವಶನ್. ಈ ತರ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಬೇರೆ, ಜೋಗ್ರಫಿ ಸಂಬಂಧಪಟ್ಟಂಗೆ ಬೇರೆ, ಸೈನ್ಸ್ ಸಂಬಂಧಪಟ್ಟಂಗೆ ಬೇರೆ. ನೋಡಿ, ಈ ಒಂದು ಟೆಸ್ಟ್ ಅಲ್ಲಿ 50 ಮಾರ್ಕ್ಸ್ 50 MCQ ಗಳಿಂದ ಕೂಡಿರ್ತಕ್ಕಂಥ ಒಂದು ಟೆಸ್ಟ್ ಇದು. ಯಾಕಂದ್ರೆ ನಮ್ಮ ಎಕ್ಸಾಮ್ ಅಲ್ಲಿ ಕೂಡ ನಾವು ಏನಂದ್ರೆ ಇರ್ತಕ್ಕಂಥ ಕ್ವಶನ್ ಗಳ ಸಂಖ್ಯೆ ಎಷ್ಟು, ಕೇವಲ 50 MCQ. ಸೊ ಅದೇ ಮನಸ್ಥಿತಿಯಲ್ಲಿ ಕೂಡ ನಾವು ಈ ಪರಿಸ್ಥಿತಿ ರೆಡಿ ಆಗಿಬಿಡಬೇಕು. ಹಾಗಾಗಿ ಈ ಟೆಸ್ಟ್ ಸೀರೀಸ್ ನ ಮಹತ್ವ ಏನಂದ್ರೆ, ನೀವು ಎಕ್ಸಾಮ್ ಅಲ್ಲಿ ಮಾಡ್ತಕ್ಕಂಥ ತಪ್ಪುಗಳನ್ನ ಇಲ್ಲಿ ಮಾಡ್ರಿ, ಅವುಗಳಿಂದ ಏನ್ ಮಾಡ್ಬೇಕಾದ್ರೆ ನೀವು ತಿದ್ಕೋಬಹುದು. ಬಟ್ ಎಕ್ಸಾಮ್ ಅಲ್ಲಿ ಕೂತಾಗ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಅವಕಾಶ ಇರಲ್ಲ ನಿಮ್ಗೆ. ಸೊ ಹಾಗಾಗಿ ಟೆಸ್ಟ್ ಸೀರೀಸ್ ನ ಮಹತ್ವ ಏನಂದ್ರೆ, ನೀವು ಎಕ್ಸಾಮ್ ಅಲ್ಲಿ ಮಾಡ್ತಕ್ಕಂಥ ತಪ್ಪುಗಳನ್ನ ಇಲ್ಲಿ ಮಾಡ್ಬಿಟ್ರೆ ನೀವು ತಿದ್ಕೊಳ್ಳೋಕೆ ಅವಕಾಶ ಸಿಗುತ್ತಾ. ಅದರಿಂದ ಮತ್ತೆ ನಾನು ಏನ್ ತಪ್ಪು ಮಾಡಿದೀನಿ, ಏನ್ ಮಾಡ್ಬೇಕು, ಏನ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಅವಕಾಶ ಇರುತ್ತೆ ನಿಮಗೆ. ಬಟ್ ಥಿಂಗ್ ಏನಂದ್ರ, ಎಕ್ಸಾಮ್ ಹಾಲಲ್ಲಿ ಕೂತಾಗ ಮಾಡ್ತಕ್ಕಂಥ ತಪ್ಪುಗಳಿಂದ ಯಾವುದೇ ಅವಕಾಶ ಇರಲ್ಲ. ನೀವು ನಕಾರಾತ್ಮಕ ಅಂಶಗಳಿಗೆ ಅವಕಾಶ ಇಲ್ಲ ಅಂತ ಟೆಟ್ ಅಂತ ಹೇಳಿ ಕಾರ್ಯಕ್ರಮ ಇದೆಯಲ್ಲ, ನೀವು ಎಕ್ಸಾಮ್ ಹಾಲಲ್ಲಿ ಕೂತಾಗ ನಕಾರಾತ್ಮಕ ಅಂಶಗಳಿಗೆ ಅವಕಾಶವಿಲ್ಲ ಅನ್ನೋ ಮನೋಭಾವನೆ ಬೆಳೆಸ್ಕೋಬೇಕು. ಹಾಗಾಗಿ ಈ ಟೆಸ್ಟ್ ಸೀರೀಸ್ ನ ಮಹತ್ವದಲ್ಲಿ ನಾವು ಹೇಳ್ತಾ ಇರೋದು. ಸೊ ಈ ಟೆಸ್ಟ್ ಸೀರೀಸ್ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯಲ್ಲಿ ನೋಡಿ, ಇದ್ರ ಸಂಬಂಧಪಟ್ಟಂಗೆ ನೋಡಿ, ಈ ತರ ಕ್ವಶನ್ಸ್ ಗಳು ಇರ್ತಾವಲ್ಲಿ. ಇದು ನಿನ್ನೆ ಬಜೆಟ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಇದು ಬಜೆಟ್ ಅನ್ನ ಇದೇ ತರ ನಾವೇ ಓನ್ ಆಗಿ ಕ್ವಶನ್ಸ್ ಫ್ರೇಮ್ ಮಾಡ್ತೀವಿ. ಎಲ್ಲಿ ಕಾಪಿ ಪೇಸ್ಟ್ ಇರಲ್ಲ, ಕಂಪ್ಲೀಟ್ ಆಗಿ ಓನ್ ಆಗಿ ಕನ್ನಡ ಮೀಡಿಯಂದಲ್ಲೇ ಯಾರು ಅತಿ ಹೆಚ್ಚು ಕನ್ನಡ ಮೀಡಿಯಂದಲ್ಲಿ ಹೋದ್ರೆ ಕನ್ನಡ ಮೀಡಿಯಂ ಅಲ್ಲಿ ಕೊಡ್ತೀವಿ, ಇಂಗ್ಲಿಷ್ ಮೀಡಿಯಂ ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೊಡ್ತೀವಿ. 360 ಡಿಗ್ರಿ ಒಳಗ ನಾವು ಸಬ್ಜೆಕ್ಟ್ ಮತ್ತು ಇರ್ತಕ್ಕಂಥ ಅವಕಾಶಗಳಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಎಲ್ಲಾ ಒಂದು ಮಾಹಿತಿಗಳನ್ನ ಕೊಡಾಕ ಪ್ರಯತ್ನ ಮಾಡ್ತೀವಿ. ಈ ತರ ಕ್ವಶನ್ಸ್ ಇರುತ್ತೆ ನೋಡಿ. ಈ ಕ್ವಶನ್ಸ್ ಗಳು ನೋಡಿ, ಇಲ್ಲಿ ಒಂದು ಇದು 2026ರ ಬಜೆಟ್ ಮೇಲಿನ ಕ್ವಶನ್. ಇದು ಬಜೆಟ್ ಮೇಲಿನ ಕ್ವಶನ್ ಏನಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಾರ್ವತ್ರಿಕ ಮೂಲ ಆದಾಯ ಅಂದ್ರೆ UBA ಪರಿಕಲ್ಪನೆಯ ಪ್ರಮುಖ ಲಕ್ಷಣವಾಗಿದೆ ಅಂತ ಪ್ರಶ್ನೆ. ನೋಡಿ, 4 ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಇಲ್ಲಿ 4 ಆಪ್ಷನ್ಸ್ ಗಳಲ್ಲಿ ಒಂದು ಸರಿಯಾದ ಉತ್ತರ ನೀವು ಆಯ್ಕೆ ಮಾಡಬೇಕು. ಸರಿಯಾದ ಉತ್ತರವನ್ನ ನೀವು ಆಯ್ಕೆ ಮಾಡಬೇಕು. ಇಲ್ಲಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಏನದು, ಫಲಾನುಭವಿಯ ಸಾಮಾಜಿಕ ಅಥವಾ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸದೆ ಎಲ್ಲರಿಗೂ ಸಮಾನ ಕನಿಷ್ಠ ಆದಾಯವನ್ನು ಖಾತರಿಪಡಿಸುವುದು. ಅಂದ್ರೆ ನೋಡಿ, ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯ ಪ್ರಮುಖ ಲಕ್ಷಣಗಳೇನೆಂದ್ರೆ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಡೆಯ ವ್ಯಕ್ತಿಯು ಕೂಡ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸದೆ, ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿದೆ ಎಲ್ಲರಿಗೂ ಸಮಾನ ಕನಿಷ್ಠ ಆದಾಯವನ್ನು ಖಾತರಿಪಡಿಸುವ ಒಂದು ಪರಿಕಲ್ಪನೆ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಇಂತಹ ಒಂದು ಬಜೆಟ್ ನಲ್ಲಿರ್ತಕ್ಕಂಥ ಅಂಶಗಳು ಕೂಡ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗಳಲ್ಲಿ ಕೂಡ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೇಕಂತ, ನಾವು ಓದ್ತಕ್ಕಂಥ ವಿಚಾರಗಳಲ್ಲಿ 360 ಡಿಗ್ರಿ ಪರಿಕಲ್ಪನೆಯಲ್ಲಿ ಈ ಒಂದು ವಿಚಾರಗಳನ್ನ ನಮ್ಮ ಟೆಸ್ಟ್ ಸೀರೀಸ್ ಗಳಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ದೇರ್ ಆರ್ 10 types of questions. 10 types of questions. ಆ 10 types of questions ಕೂಡ 360 ಡಿಗ್ರಿ ಒಳಗೆ ನಾವು ಕಂಟೆಂಟ್ ಅನ್ನ ಕೊಡಕ್ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಇದೇ ತರ ನೋಡ್ರಿ, ಈಗ 10 types of questions ಅಲ್ಲಿ ಇದು ಬಜೆಟ್ ಮೇಲೆ ಇರ್ತಕ್ಕಂಥ ಕ್ವಶನ್. ಏನ್ ಕ್ವಶನ್ ಅಂದ್ರೆ, ಪ್ರೊಫೆಸರ್ ಗೋವಿಂದ್ ರಾವ್ ಸಮಿತಿಯ ವರದಿಯ ಮುಖ್ಯ ಉದ್ದೇಶವೇನು ಅಂತ ಕೇಳ್ತಾರೆ. ಇಲ್ಲಿ ಏನಂದ್ರೆ, ಪ್ರೊಫೆಸರ್ ಗೋವಿಂದ್ ರಾವ್ ಸಮಿತಿಯ ವರದಿಯ ಮುಖ್ಯ ಉದ್ದೇಶವೇನು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋಣ. ಪ್ರಾದೇಶಿಕ ಅಸಮತೋಲನವನ್ನು ಗುರುತಿಸಿ ಅದನ್ನು ನಿವಾರಿಸಲು ಕ್ರಮಗಳನ್ನು ಸೂಚಿಸುವುದು. ನೋಡಿ, ಪ್ರಾದೇಶಿಕ ಅಸಮತೋಲನವನ್ನು ಗುರುತಿಸಿ ಅದನ್ನು ನಿವಾರಿಸಲು ಕ್ರಮಗಳನ್ನು ಸೂಚಿಸುವುದು ಅಂದ್ರೆ, ಈ ಹಿಂದೆ ನಾವು DM ನಂಜುಂಡಪ್ಪ ವರದಿಯನ್ನ ನೋಡಿದೀವಿ. ಇಲ್ಲಿ ನಂಜುಂಡಪ್ಪ ವರದಿ ಏನ್ ಹೇಳುತ್ತಂದ್ರ, ಈ ಪ್ರಾದೇಶಿಕ ಅಸಮತೋಲನವನ್ನು ಇರ್ತಕ್ಕಂಥ ಒಂದು ನೀತಿ ನಿಯಮಗಳು ಮತ್ತು ಮಾನದಂಡಗಳು ಗುರುತಿಸ್ತು. ಈ ನಂಜುಂಡಪ್ಪ ವರದಿ ಅನುಷ್ಠಾನ ಮತ್ತು ನಂಜುಂಡಪ್ಪ ವರದಿಯ ಮೇಲಿನ ಹೆಚ್ಚಿನ ಅಧ್ಯಯನಕ್ಕಾಗಿ
ಕರ್ನಾಟಕ ರಾಜ್ಯ ಸರ್ಕಾರ ಗೋವಿಂದರಾವ್ ಸಮಿತಿಯನ್ನ ಏನ್ ಮಾಡಿತ್ತು ಅಂದ್ರೆ ನೇಮಕ ಮಾಡಿತ್ತು. ಅದರ ಭಾಗವಾಗಿ ಗೋವಿಂದರಾವ್ ಸಮಿತಿ ಏನ್ ಹೇಳುತ್ತೆ ಅಂದ್ರೆ ಪ್ರಾದೇಶಿಕ ಅಸಮತೋಲನ ಗುರುತಿಸಬೇಕು ಮತ್ತು ನಿವಾರಣಾ ಕ್ರಮಗಳನ್ನ ಬೇಗ ಬೇಗ ಕೈಗೊಳ್ಳಬೇಕು ಅಂತ ಸೂಚನೆಗಳನ್ನ ಕೊಡ್ತು ಅಂತ ವಿಚಾರಗಳನ್ನ ನೋಡಿದೀವಿ ಇಲ್ಲಿ. ಇದರ ಮುಂದಿನ ಒಂದು ಕ್ವಶನ್ ನೋಡಿ, ಇದೊಂದು ಟೈಪ್ ಆಫ್ ಕ್ವಶನ್ ಅಂದ್ರೆ ಇನ್ನೊಂದು ಒನ್ ಲೈನರ್ ಕ್ವಶನ್ ಅಲ್ಲಿ ಇದು ಕೂಡ ನಮ್ಮ 2026ರ ಬಜೆಟ್ ಮೇಲಿನ ಕ್ವಶನ್. ಇನ್ನು 2025 ಮತ್ತು 26ನೇ ಸಾಲಿನಲ್ಲಿ ದೇಶದ ಅಂದಾಜು ಜಿಡಿಪಿ ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದ್ರಿ ಇಲ್ಲಿ. ಇನ್ನು ಅಂದಾಜು ಜಿಡಿಪಿ ದರ ಎಷ್ಟು ಶೇಕಡ 7.4. ಎಟ್ ಪ್ರೆಸೆಂಟ್ ನೋಡ್ರಿ 2025 ಮತ್ತು 26ನೇ ಸಾಲಿನಲ್ಲಿ ದೇಶದ ಜಿಡಿಪಿ ದರ ಎಷ್ಟಿದೆ ಅಂದ್ರೆ 7.4%. ಸೊ ಒನ್ ಲೈನರ್ ಕ್ವಶನ್ಸ್ ಕೂಡ ಇಲ್ಲಿರ್ತಾವ ಮತ್ತೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇರ್ತಾವ. ಸೊ ಇಂಥ ಮಾದರಿಯಲ್ಲಿ ಕ್ವಶನ್ಸ್ ಅನ್ನ ನಾವು ಫ್ರೇಮ್ ಮಾಡಿದೀವಿ. ಈಗ ನೋಡ್ರಿ, ಈಗ 1 ಪೇರ್ ಕರೆಕ್ಟ್ 2 ಪೇರ್ ಕರೆಕ್ಟ್ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳ್ತಿದ್ರ. ಹಾಗಾಗಿ ಇಲ್ಲಿ ಏನಂದ್ರ ನಾನು 1 ಪೇರ್ ಕರೆಕ್ಟ್ ಕೂಡ ಕ್ವಶನ್ಸ್ ಗಳನ್ನ ಇಲ್ಲಿ ಫ್ರೇಮ್ ಮಾಡಿದೀನಿ ನೋಡಿ. ಕೆಳಗಿನ ಜೋಡಿಗಳನ್ನು ಗಮನಿಸಿ. ಒಂದನೇ ಜೋಡಿ ಏನ್ ಹೇಳ್ತಾರೆ, ಗಿಗ್ ಎಕನಾಮಿ ಮತ್ತು ಎರಡನೇದು ಗ್ರಾಸ್ ರೂಟ್ ಎಕನಾಮಿ ಬಗ್ಗೆ, ಮೂರನೇದು ಗ್ರೀನ್ ಎಕನಾಮಿ ಬಗ್ಗೆ, ನಾಲ್ಕನೇದು ಗ್ಲೋಬ್ ಫ್ಲೋಟಿಂಗ್ ಎಕನಾಮಿ ಬಗ್ಗೆ. ಇಲ್ಲಿ ಪ್ರಶ್ನೆ ಏನಂದ್ರೆ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಪ್ರಶ್ನೆ ಕೇಳಿದಾರೆ ನೋಡಿ ಅವರು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟು, ಕೇವಲ 3 ಜೋಡಿಗಳು. ಸೊ ಈ ತರ ಪ್ರಶ್ನೆಗಳಿರ್ತಾವ. ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ 360 ಒಳಗ ಸಿನಾಪ್ಸಿಸ್ ಕೂಡ ಕೊಡ್ತೀವಿ ನಾವು. ವೈ ಇಟ್ ಈಸ್ ರಾಂಗ್, ವೈ ಇಟ್ ಈಸ್ ರೈಟ್, ವಾಟ್ ವಿ ಕ್ಯಾನ್ ಮೇಕ್ ಚೇಂಜಸ್ ಅನ್ನೋ ಪ್ರಶ್ನೆಗೆ ನಿಮ್ಗೆ ಇರ್ತಕ್ಕಂಥ ಎಲ್ಲಾ ಒಂದು ಏನೋ ಡೌಟ್ ಗಳಿಗೆ ಮತ್ತು ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿಗಳು ತಿಳ್ಕೊಬೇಕಾದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಸಿನಾಪ್ಸಿಸ್ ಕೊಡ್ತೀವಿ. ಸಿನಾಪ್ಸಿಸ್ ಮೀನ್ಸ್ ಏನ್ಸರ್, ಪ್ರತಿಯೊಂದು ಕ್ವಶನ್ ಇರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಏನು ಉತ್ತಮವಾದ ವಿವರಣೆ ಕೊಡ್ತಾ ಇದೀವಿ. ಅದು ಕನ್ನಡ ಮೀಡಿಯಂ ಅಲ್ಲಿ ಇರುತ್ತೆ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಚಾಯ್ಸ್ ಈಸ್ ಯುವರ್ಸ್. ನೀವು ಕನ್ನಡ ಮೀಡಿಯಂ ಚಾಯ್ಸ್ ಮಾಡಿದ್ರೆ ಕನ್ನಡ ಮೀಡಿಯಂ ಕಂಟೆಂಟ್ ಕಳ್ಸಿಕೊಡ್ತೀವಿ. ಇಂಗ್ಲಿಷ್ ಮೀಡಿಯಂ ಚಾಯ್ಸ್ ಮಾಡಿದ್ರೆ ಇಂಗ್ಲಿಷ್ ಮೀಡಿಯಂ ಕಂಟೆಂಟ್ ಕೊಟ್ಟು ಕಳಿಸ್ತೀವಿ. ಅವೆಲ್ಲವೂ ಕೂಡ PDF ರೂಪದಲ್ಲಿ ಇರ್ತೈತಿ. ಅವುಗಳನ್ನ ನೀವು ಮೊಬೈಲ್ ಅಲ್ಲೇ ಕುತ್ಕೊಂಡು ಓದಬಹುದು. ಯಾವುದೇ ಕೂಡ ನೀವು ದೊಡ್ಡ ದೊಡ್ಡ ಸಿಟಿಗೆ ಹೋಗಿ ಆ ಟೆಸ್ಟ್ ಗಳನ್ನ ಬರೆಯೋದು ಅವಶ್ಯಕತೆ ಇರಲ್ಲ. ನೀವು ಮನೆಯಲ್ಲೇ ಕೂತ ನೀವು ಟೆಸ್ಟ್ ಬರೀಬಹುದು. ಅವುಗಳ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಮಾಡಿದ್ದೀವಿ ಇಲ್ಲಿ. ಇದೇ ತರ ಪ್ರಶ್ನೆಗಳು ಇರ್ತಾವೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಅದೇ ತರ ಇನ್ನೊಂದು ಪ್ರಶ್ನೆಗಳನ್ನ ಫ್ರೇಮ್ ಮಾಡಿದ್ದೀವಿ ಇಲ್ಲಿ. ಏನಂದ್ರೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಪ್ರಶ್ನೆ ಇದೆ. ಇದು ಈ ತರ ಪ್ರಶ್ನೆಗಳನ್ನ ನಾವು ಕೊಡ್ತಾ ಇದ್ದೀವಿ ಇಲ್ಲಿ. ಒಂದು ಜಿಯೋ ಕ್ವಾಲಿಟಿ ಇಕ್ವಾಲಿಟಿ, ಇನ್ನೊಂದು ಗ್ಯಾರಂಟಿ ಎಕನಾಮಿ, ಇನ್ನೊಂದು ಗುಡ್ ಪಬ್ಲಿಕ್ ಎಜುಕೇಶನ್, ಇನ್ನೊಂದು ಗುಡ್ ಗವರ್ನೆನ್ಸ್. ಇಲ್ಲಿ ಏನೈತೆ ಅಂದ್ರೆ ಎಷ್ಟು ಜೋಡಿಗಳು ಸರಿಯಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೇಳಿದಾರೆ ನೋಡಿ. ಎಷ್ಟು ಜೋಡಿಗಳು ಸರಿಯಾಗಿವೆ ಅಂತ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದ್ರೆ ಎಲ್ಲಾ 4 ಜೋಡಿಗಳು. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಇಲ್ಲಿ ನೋಡಿ, ಎಲ್ಲಾ 4 ಜೋಡಿಗಳು ಕೂಡ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರನ ನೋಡ್ತೀವಿ. ಜಿಯೋಗ್ರಫಿಕ್ ಈಕ್ವಾಲಿಟಿ ಅಂದ್ರೆ ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಣೆ ಮಾಡೋಗೋಸ್ಕರ ಇರ್ತಕ್ಕಂಥ ಒಂದು ನಮ್ಮ ಕರ್ನಾಟಕ ಸರ್ಕಾರ ಇರ್ತಕ್ಕಂಥ 11G ಒಂದು ಭಾಗದ ಒಂದಾಗಿ ಪ್ರಾದೇಶಿಕ ಅಸಮಾನತೆ ಅಂದ್ರೆ ಏನು, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ರಾಜ್ಯ ಅಥವಾ ದೇಶದಲ್ಲಿ ಇರ್ತಕ್ಕಂಥ ಒಂದು ನಿರ್ದಿಷ್ಟ ಭಾಗ ಅಥವಾ ಪ್ರದೇಶದಲ್ಲಿ ಏನು ಆರ್ಥಿಕ ಮತ್ತು ಸಾಮಾಜಿಕ ಇರ್ತಕ್ಕಂಥ ಅಸಮಾನತೆಯನ್ನು ನಿವಾರಣೆಗೊಳಿಸೋದು. ಅಂದ್ರೆ ಏನು, ಮಹಿಳಾ ಕಲ್ಯಾಣ, ಎಜುಕೇಶನ್, ಉತ್ತಮವಾದ ಆರೋಗ್ಯ, ಮೂಲ ಸೌಕರ್ಯಗಳ ಅಭಿವೃದ್ಧಿ, ಇಂಥ ಒಂದು ಪ್ರಾದೇಶಿಕ ಕ್ರಮಗಳ ಮೂಲಕ ಅವುಗಳ ಒಂದು ಪ್ರಾದೇಶಿಕ ಅಸಮಾನತೆಯನ್ನು ಮತ್ತೊಂದು ಪ್ರದೇಶದಿಂದ ಹೋಲಿಕೆ ಮಾಡಿ ಇರ್ತಕ್ಕಂಥ ಒಂದು ತಾರತಮ್ಯ ನಿವಾರಣೆ ಮಾಡೋದಂತ ಜಿಯೋಗ್ರಾಫಿಕ್ ಈಕ್ವಾಲಿಟಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಗ್ಯಾರಂಟಿ ಎಕನಾಮಿ, ಕಲ್ಯಾಣ ರಾಜ್ಯದ ಕಲ್ಪನೆ ಮತ್ತು ಲಿಂಗ ಸಮಾನತೆ ಹಾದಿ. ಕಲ್ಯಾಣ ರಾಜ್ಯದ ಕಲ್ಪನೆ ಅಂದ್ರೆ ನಾವ್ ಎಲ್ಲಿ ನೋಡ್ತೀವಿ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ DPSP ಅಲ್ಲಿ ನೋಡ್ತೀವಿ. ಇನ್ನು ಲಿಂಗ ಸಮಾನತೆ ಹಾದಿಯಲ್ಲಿ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಗ್ಯಾರಂಟಿ ಎಕಾನಮಿಯಲ್ಲಿ ಜಾರಿಗೆ ತಂದಿರತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿದ್ದು, ಮಹಿಳೆಯರ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಒಂದು ಗ್ಯಾರಂಟಿ ಎಕಾನಮಿಯಲ್ಲಿ ನೋಡ್ತಾ ಇದ್ದೀವಿ ನಾವು. ಇನ್ನು ಗುಡ್ ಪಬ್ಲಿಕ್ ಎಜುಕೇಶನ್, ಸಮರ್ಥ ಮತ್ತು ಸಾರ್ವಜನಿಕ ಶಿಕ್ಷಣವನ್ನ ಒದಗಿಸುವುದು. ಏನಂದ್ರೆ 2002ರಲ್ಲಿ ಏನಾಗತ್ತಂದ್ರೆ 86ನೇ ತಿದ್ದುಪಡಿಯನ್ನು ನೋಡ್ತೀವಿ. ಈ ಮೂಲಕ ನಾವೇನತ್ತೆ ಅಂದ್ರೆ 21A ಆರ್ಟಿಕಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣಗಳ ಒಂದು ಮಾರ್ಗದರ್ಶನವನ್ನು ಕೊಡ್ತೀವಿ. ಅದ್ರ ಜೊತೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮೂಲಭೂತ ಕರ್ತವ್ಯವಾಗಿ 51AJ ಅಲ್ಲಿ ಸೇರ್ಪಡೆ ಮಾಡ್ತೀವಿ. ಇನ್ನೊಂದು 45ನೇ ಆರ್ಟಿಕಲ್ ಮೂಲಕ DPSP ಯಲ್ಲೂ ಕೂಡ ನಾವು ಕರ್ನಾಟಕ ಕಲ್ಯಾಣ ರಾಜ್ಯದ ಕಲ್ಪನೆಯಾಗಿ ಪ್ರತಿಯೊಂದು ಮಗುವಿಗೆ 6ರಿಂದ 14 ವಯಸ್ಸಿನ ಮಕ್ಕಳಿಗೆ
ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕಂತ ಏನಾಗುತ್ತೆ ಅಂದ್ರೆ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನವನ್ನ ನಾವು 2022ರ ಒಂದು 86ನೇ ತಿದ್ದುಪಡಿಯಲ್ಲಿ ನಾವು ನೋಡ್ತೀವಿ. ಇನ್ನು ಗುಡ್ ಗವರ್ನೆನ್ಸ್ ಅಲ್ಲಿ ಜನಸ್ನೇಹಿ ಮತ್ತು ಪಾರದರ್ಶಕ ಆಡಳಿತವನ್ನು ಸುಧಾರಣೆ ಮಾಡೋದು. ಜನಸ್ನೇಹಿ ಆಡಳಿತ ಅಂದ್ರೆ ಏನಂದ್ರೆ ಅವರು ಕುಂತಲ್ಲಿ ಏನಂತಂದ್ರೆ ಜನರು ಮನೆಯಿಂದನೇ ಕೂಡ ಒಂದು ಸೇವೆಗಳು ಪಡೆಯತಕ್ಕ ಒಂದು ಮಾರ್ಗದರ್ಶನ ಮಾಡೋದು. ಜನಸ್ನೇಹಿ ಇದರಲ್ಲಿ ಉದಾಹರಣೆ ಹೇಳ್ಬೇಕಾದ್ರೆ ನಾವು ಇಲ್ಲಿ ಜನಸೇವಕ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿತ್ತು ಬಿಬಿಎಂಪಿ. ಅವಾಗ ಬಿಬಿಎಂಪಿ ಬಿಬಿಎಂಪಿ ಲಾಂಚ್ ಮಾಡಿತ್ತು. ಅಂತ ಒಂದು ಪಾರದರ್ಶಕ ಅಂದ್ರೆ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಮಾಡ್ತಕ್ಕಂಥ ಒಂದು ವಿಚಾರನ ಗುಡ್ ಗವರ್ನೆನ್ಸ್ ಅಂತ ಕರಿತೀವಿ. ಇಲ್ಲಿ ಮೇಲಿನ ಎಲ್ಲ ಒಂದು 4 ಜೋಡಿಗಳಾಗಿರ್ತಕ್ಕ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿದೀವಿ. ಮೇಲಿನ ಈ ತರ ಪ್ರಶ್ನೆಗಳು ಕೇಳ್ತಾರೆ. ಈ ತರ ಕಂಪ್ಲೀಟ್ ಆಗಿ ವಿಡಿಯೋ ಕ್ಲಾಸ್ಗಳು ಕೂಡ ಇರ್ತಾವ. ನಿಮ್ಗೆ ಡೌಟ್ ಬಂದ್ರೆ ಡೌಟ್ ಕ್ಲಿಯರ್ ಸೆಷನ್ಸ್ ಇರ್ತಾವ. ಏನ್ ಮಾಡ್ಬೋದು ಅಂದ್ರೆ ನೀವು ಈ ಟೆಸ್ಟ್ ಸೀರೀಸ್ ಮೂಲಕ ಅಂದ್ರೆ ನನ್ನ ಒಂದು ಗ್ಯಾರಂಟಿ ನೋಡಿ. ನಮ್ಮ ಗ್ಯಾರಂಟಿ ಏನಂದ್ರೆ ನಿಮ್ಗೆ 35+ ಮಾರ್ಕ್ಸ್ ಬರುವಂಗ್ ಪ್ರಯತ್ನ ಮಾಡ್ತೇವೆ ನಾವಿಲ್ಲಿ ಈ ಮಾರ್ಗದರ್ಶಿ ಕೋರ್ಸ್ ಅಲ್ಲಿ. 35ಕ್ಕಿಂತ ಹೆಚ್ಚಿನ ಅಂಕಗಳ ಒಂದು ಪಡಿತಕ್ಕಂತ ಒಂದು ಮಾರ್ಗದರ್ಶನ ನಮ್ ಟೀಮ್ ಇದು ಕ್ಲೆವರಾ ಇಂಡಿಯಾ ಅಕಾಡೆಮಿ ವತಿಯಿಂದ ನಾವು ಮಾಡ್ತಾ ಇದ್ವಿ. ಇದರ ಒಂದು ಪ್ರಯೋಜನ ನೀವು ಪಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂಥರ ಕ್ವಶನ್ಸ್ ನೋಡೋಣ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇಲ್ಲಿ ಏನ್ ಕ್ವಶನ್ಸ್ ಇದೆ ನೋಡೋಣ. ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1ರಲ್ಲಿ ಏನ್ ಕೊಡ್ತಾರೆ ಅಂದ್ರೆ 2025 ಮತ್ತು 26 ಸಾಲಿನ ಕರ್ನಾಟಕದ GSDP ಅಂದ್ರೆ ಶೇಕಡ 8.1ರಷ್ಟು ನೈಜ ಬೆಳವಣಿಗೆ ದಾಖಲಿಸಿದೆ. ಹೇಳಿಕೆ 2ರಲ್ಲಿ ರಾಜ್ಯದ ಬೆಳವಣಿಗೆ ದರವು ದೇಶದ ಅಂದಾಜು GDP ಬೆಳವಣಿಗೆ ಹೆಚ್ಚಾಗಿದೆ. ಮೇಲಿನವುಗಳದ್ದು ಯಾವುದು ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರ ಯಾವ್ದಂದ್ರೆ ಹೇಳಿಕೆ 1 ಮತ್ತು 2 ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ ಸರಿಯಾಗಿದೆ. ನೋಡಿ, ಏನು ರಾಜ್ಯದ GDP ಅಂದ್ರೆ GSDP ಎಷ್ಟೈತೆ ಅಂದ್ರೆ 8.1 ಇದೆ. ಹಾಗೆ ದೇಶದ GDP ಎಷ್ಟೈತೆ ಅಂದ್ರೆ ಅವಾಗಲೇ ನೋಡಿದೀವಿ ನಾವು 7.4 ಐತೆ. ಹಾಗಾಗಿ ಏನಾಯ್ತಂದ್ರ ರಾಜ್ಯದ GDP ದೇಶದ GDP ಗಿಂತ ಹೆಚ್ಚಾಗಿರ್ತಕ್ಕಂಥ ಒಂದು ವಿಚಾರ ನೋಡ್ತಾ ಇದೀವಿ. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ. ಸೊ ಈ ತರ ನಮ್ಮ ಕಂಟೆಂಟ್ ಇರ್ತೈತಿ. ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ ಕೂಡ ಎಲ್ಲಾ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ನಾವು ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಟಾಪಿಕ್ ವೈಸು, ಸಬ್ಜೆಕ್ಟ್ ವೈಸು ಮತ್ತೆ MCQ ಗಳನ್ನ ಕೊಡ್ತಾ ಇದೀವಿ. MCQ ಇರ್ತಾವ. ಪ್ರತಿ ಒಂದು ಟೆಸ್ಟ್ ಅಲ್ಲಿ 50 ಕ್ವಶನ್ಸ್ ಇರ್ತಾವ, 50 ಮಾರ್ಕ್ಸ್ ಇರ್ತಾವ. ನೆಕ್ಸ್ಟ್ ಅಂದ್ರೆ 0.25 ನೆಗೆಟಿವ್ ಇರ್ತೈತಿ ಇಲ್ಲಿ. ನೆಕ್ಸ್ಟ್ ಏನಂದ್ರೆ ಯಾವುದೇ ಒಂದು ನಿಮ್ಗೆ ಡೌಟ್ ಇದ್ರೆ, ಉದಾಹರಣೆಗೆ ಹೇಳ್ಬೇಕಂದ್ರೆ ಸೈನ್ಸ್ ಇದ್ದವ್ರಿಗೆ ಏನೈತೆ ಅಂದ್ರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಮೀನ್ಸ್ ಅಂದ್ರೆ ಆರ್ಟ್ ಸಬ್ಜೆಕ್ಟ್ ಆಗ್ತಾವ. ಅವ್ರಿಗೆ ಯಾವ್ದಾದ್ರು ಕಾನ್ಸ್ಟಿಟ್ಯೂಷನ್ ಅರ್ಥ ಆಗ್ತಿರಂಗಿಲ್ಲ, ಹಿಸ್ಟ್ರಿ ನೆನಪು ಉಳಿತಿರಂಗಿಲ್ಲ, ಜಿಯೋಗ್ರಫಿ ಅಂಡರ್ಸ್ಟ್ಯಾಂಡ್ ಆಗ್ತಿರಂಗಿಲ್ಲ, ನೆಕ್ಸ್ಟ್ ಅದು ಸೋಷಿಯಲ್ ಸೈನ್ಸ್ ಕ್ವಶನ್ ಗೊತ್ತಿರಂಗಿಲ್ಲ, ಕರೆಂಟ್ ಅಫೇರ್ಸ್ ಓದಿ ಯಾವ ತರ ಕಲೆಕ್ಟ್ ಮಾಡ್ಕೋದು ಗೊತ್ತಿರಂಗಿಲ್ಲ. ಸೊ ಈ ಎಲ್ಲಾ ಒಂದು ಡೌಟ್ ಗಳಿಗೆ ಮತ್ತ ನಿಮ್ಗ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರಾತ್ಮಕವಾಗಿ ಕ್ಲೆವರಾ ಇಂಡಿಯಾ ಅಕಾಡೆಮಿಯಿಂದ ಈ ಮಾರ್ಗದರ್ಶಿ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನ ಮತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಟಡಿ ಮಟೀರಿಯಲ್ ಅನ್ನ ಒದಗಿಸ್ತಾ ಇದ್ದೀವಿ. ಈ ಒಂದು ಅವಕಾಶವನ್ನು ಪಡೆದುಕೊಡ್ರಿ. ಇದರ ಅಮೌಂಟ್ ಬಂದನ್ನ ನೀವು ಕಾಲ್ ಮಾಡಿ ನನಗೆ ಎನ್ಕ್ವೈರಿ ಮಾಡಬಹುದು. 8660186299 ಈ ನಂಬರ್ಗೆ ಕಾಲ್ ಮಾಡಿ. ಇದ್ರ ನಂಬರ್ ತಕ್ಕಂತ ಒಂದು ಪ್ರೈಸ್ ಬೆಲೆಯನ್ನು ಹೇಳ್ತಾರ. ಅದ್ರ ಸಂಬಂಧಪಟ್ಟಂಗೆ ಏನ್ ಮಾಡ್ತಾರೆ, ನೀವು ಕೋರ್ಸ್ಗೆ ಜಾಯ್ನ್ ಆಗ್ಬಹುದು. ಮತ್ ನೆಕ್ಸ್ಟ್ ಏನಂದ್ರೆ ಇದ್ರ ಸಂಬಂಧಪಟ್ಟಂಗೆ ವಿಡಿಯೋ ಕ್ಲಾಸ್ಗಳು ಕೂಡ ನಿಮ್ಗೆ ಸಿಗ್ತಾವ. ಇಲ್ಲಿ ಏನಂದ್ರೆ ಈ ಡೌಟ್ ಕ್ಲಿಯರ್ ಸೆಷನ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಯಾವ್ದಾರ ಒಂದು ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಿರಲ್ಲ, ಏನ್ ಮಾಡ್ಬೇಕು ಏನಂತಂದ್ರೆ ನೀವು ಫೋನ್ ಮಾಡಿ ಕೇಳಬಹುದು. ಇಲ್ಲಪ್ಪ ಅಂದ್ರೆ ನಾವು ಒಂದು ವಿಡಿಯೋ ಮಾಡಿ ಹಾಕಿರ್ತೀವಿ, ಅದ್ರ ಮೂಲಕ ನೀವು ತಗೋಬಹುದು. ಇಲ್ಲಾಂದ್ರೆ ಒಂದು ಲೈವ್ ಕ್ಲಾಸಸ್ ಇರುತ್ತೆ, ಆ ಲೈವ್ ಕ್ಲಾಸಸ್ ಅಲ್ಲಿ ಬಂದು ಜಾಯ್ನ್ ಆಗಿರಿ. ಏನಾಗತ್ತಾರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ನಿಮ್ಗೆ ಡೌಟ್ ಗಳನ್ನ ನಾವು ಕ್ಲಿಯರ್ ಮಾಡಿ ಕೊಡಕ ಪ್ರಯತ್ನ ಮಾಡ್ತೀವಿ. ಹೌದಾ? ಎಷ್ಟು ಇವತ್ತಿನ ಒಂದು ಕ್ಲೆವರಾ ಇಂಡಿಯಾ ಅಕಾಡೆಮಿಯ ಒಂದು GK ಮಾರ್ಗದರ್ಶಿ ಕೋರ್ಸಿನ ಒಂದು ಕಂಪ್ಲೀಟ್ ಚಿತ್ರಣ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 20 ಟೆಸ್ಟ್ಗಳಿರ್ತಾವ. ಇಲ್ಲಿ 20 ಟೆಸ್ಟ್ಗಳಿರ್ತಾವು. ಇದರಲ್ಲಿ 10 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇರ್ತಾವ. ಸಬ್ಜೆಕ್ಟ್ ಅಂದ್ರೆ ಏನಿತ್ತು, GK ದಲ್ಲಿ ಇರ್ತಕ್ಕಂಥ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಡಿವೈಡ್ ಮಾಡ್ತೀವಿ ನಾವು 10 ಆಗತ್ತಾವ. ಇನ್ನೊಂದು FLT ಇರ್ತದೆ. FLT ಅಂದ್ರೆ ಫುಲ್ ಅಂಡ್ ಟೆಸ್ಟ್ ಇರುತ್ತೆ. ಪ್ರತಿ ಕ್ವಶನ್ಸ್ಗೂ ಕೂಡ ಯಾವ್ದೋ ಒಂದು ಕ್ವಶನ್ಸ್ ಇದ್ರೆ ಅದು ಕಂಪ್ಲೀಟ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಅದು ಒಂದು ಅಟ್ ಲೀಸ್ಟ್ ನಿಮ್ಗೆ ಅಂದ್ರೆ ಒಂದು 30ರಿಂದ 40 ಪೇಜಸ್ ಗಳಿಗೆ ಒಂದು ಪೇಪರ್ ಇಂದ ನಿಮ್ಗೆ ಎಕ್ಸ್ಪ್ಲನೇಷನ್ ಸಿಗುತ್ತಾ. ಆ ಒಂದು ಪ್ರಿಂಟ್ ಔಟ್ ತಕೊಂಡ್ರೆ ನಾವು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ರಿ. ಎಲ್ಲವೂ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.